ಬಂದು ಎರಡು ಕಡೆ ಭಾಷಣ ಮಾಡಲು ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರಿನ ಒಂದು ಪ್ರಚಾರದ ಸಭೆ ಒಂದು ಕಡೆ ಮಾಡಿದ್ರು. ಹಾಗೆಯೇ ಬೆಂಗಳೂರು ನಗರದ 4 ಕ್ಯಾಂಡಿಡೇಟ್ಸ್ ಪರವಾಗಿ ಬೆಂಗಳೂರು ನಗರದಲ್ಲಿ ಒಂದು ಸಭೆ ಮಾಡಿ ಭಾಳಷ್ಟು ಮಾತುಗಳನ್ನು ಅವರ ಭಾಷಣ ಮಾಡಿದ್ದಾರೆ. ಮೋದಿ ಅವ್ರದ್ದು ಹೊಸ ಈಗ ಏನಂತ ಹೇಳ್ತಾರೆ ಗುರಿ ಏನಂತ ಹೇಳಿದ್ರೆ, ಈಗ ಅವ್ರದ್ದು ಪ್ರಧಾನಮಂತ್ರಿ ಅವ್ರದ್ದು ಹಿಂದೆ ಅವ್ರು ಬಂದಾಗ 10 ವರ್ಷ ಕೊಡಿ ಅಂತ ಹೇಳಿದರು. ಈಗ ಇನ್ನೂ ನನಗೆ 23 ವರ್ಷ ಕೊಡಿ, 23 ವರ್ಷ ಕೇಳ್ತಾ ಇದ್ದಾರೆ. 2047 ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅವರು ಏನು ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಈ ಭಾರತ ದೇಶವನ್ನು ನಾವು ನನ್ನ ಕನಸಿನ ಅಚ್ಚೇ ದಿನ ಕೊಡೋದಕ್ಕೆ, ಆ ಕನಸಿನ ಅಚ್ಚೇ ದಿನ ಕೊಡೋದಕ್ಕೆ ಇನ್ನೂ 23 ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಭಾಳ ತಾಳ್ಮೆಯಿಂದ ನಮ್ಮ ದೇಶದ ಜನ ಅವ್ರು ಹೇಳಿದ ಮಾತೆಲ್ಲ ಕೇಳಿಕೊಂಡು ಅವರ ಏನು ಮಾಡ್ತಾರೆ ಅದನ್ನು ಯಾವುದನ್ನು ಕೂಡ ಪ್ರಶ್ನೆ ಮಾಡ್ದೇ ಒಪ್ಕೊಂಡು ಹೋಗಬೇಕು ಅಂತ ಅವರ ಒಂದು ಉದ್ದೇಶ ಆಗಿದೆ ಅಂತ ಕಾಣ್ತಾ ಇದೆ. ಯಾವ ಆಧಾರದ ಮೇಲೆ ಆ ಒಂದು 2047 ಹೇಳ್ತಾ ಇದ್ದಾರೆ ಅಂತ ಇನ್ನೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಮತ್ತು ಅದರ ಪರಿಕಲ್ಪನೆ ಏನು ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, 10 ವರ್ಷದ ಅಚ್ಚೇ ದಿನ ಬಂದಿಲ್ಲ ಅಂತ ಆಯಿತು, ಮತ್ತು ಇನ್ನೂ ನಾವು ತುಂಬ ಮಾಡಬೇಕಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಭಾಷಣ ಉದ್ದ ಅನೇಕ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡಿದ್ರು. ಅದೇ ವಿಷಯಗಳನ್ನು ನಾನು ಅವರ ಕೆಲವು ಯೋಜನೆಗಳ ಬಗ್ಗೆ ನಾನು ರಿಪೋರ್ಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರು. ಆ ರಿಪೋರ್ಟ್ ಕಾರ್ಡಲ್ಲಿ ಬಹುಶಃ ಕರ್ನಾಟಕದಲ್ಲಿ ಅವರು ಏನು ಅವರ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಸ್ಪಷ್ಟವಾದಂಥ ಯಾವುದೇ ಒಂದು ವಿಷಯ ಪ್ರಸ್ತಾಪ ಆಗಲೇ ಇಲ್ಲ. ಅವರ ಕೊಡುಗೆ ಏನು ಕರ್ನಾಟಕದ ಜನತೆಗೆ, ಕರ್ನಾಟಕ ರಾಜ್ಯಕ್ಕೆ. ಡಬಲ್ ಇಂಜಿನ್ ಸರ್ಕಾರ ಕೂಡ ಇತ್ತು 4 ವರ್ಷ ಕಾಲ, ಅದರ ಹಿಂದೆ ನಮ್ಮ ಸರ್ಕಾರ ಇತ್ತು, ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಏನು ಸ್ಪಷ್ಟವಾದಂಥ ರೀತಿಯಲ್ಲಿ ನನ್ನಿಂದ ಕರ್ನಾಟಕಕ್ಕೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಇದು ಮಾಡಿದ್ದೀನಿ, ಈ ವಿಶೇಷವಾದಂಥ ಅನುದಾನ ಕೊಟ್ಟಿದ್ದೀನಿ, ಈ ಯೋಜನೆಯನ್ನು ಜಾರಿ ಮಾಡಿದ್ದೀನಿ, ಏನು ಹೇಳಲಿಲ್ಲ. ಅದನ್ನು ಕೂಡ ಮುಂದೆ ಹೇಳ್ತಾ ಇದ್ದಾರೆ. ನಾನು ಮುಂದಿನ ದಿವಸದಲ್ಲಿ ನಿಮಗೆ ಬುಲೆಟ್ ಟ್ರೈನು ಕೂಡ ಕೊಡ್ತೀನಿ ಅಂತ ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆಯಿತಾ? ಸೊ ಈ ರೀತಿಯಾದಂಥ ಹೇಳಿಕೆಗಳನ್ನು ಹೇಳಿ ಏನೋ ದೇಶದಲ್ಲಿ ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ. ಇಡೀ ಇವತ್ತು ಇನ್ನೊಂದು ಹೇಳ್ಕೊಂಡ್ರು, ವಿಶ್ವದಲ್ಲೇ ಅನೇಕ ಜನ ಇವತ್ತು ಮೋದಿಯವ್ರನ್ನ ತೆಗೆದಾಕಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಒಂದು ಕಡೆ ವಿಶ್ವದ ಜನ ಇವ್ರು ಬಂದು ಇವ್ರ ಸಲಹೆ ಮೇಲೆ, ಮೋದಿಯವ್ರ ಸಲಹೆ ತೆಗೆದುಕೊಂಡು ನಿರ್ಣಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ಕೊಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ವಿಶ್ವದ ಅನೇಕ ದೇಶಗಳಿಂದ ಮೋದಿನ ತೆಗೆಯೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಅದನ್ನು ಹೇಳ್ತಾರೆ. ಮತ್ತು ವಿರೋಧ ಪಕ್ಷದ ಬಗ್ಗೆ ಹೇಳ್ತಾರೆ ನನ್ನ ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ. ಈಗ ವಿರೋಧ ಪಕ್ಷ ಇರುವಂಥದ್ದು ಮೋದಿಯವರು ಇರಬೇಕು ಅಂತ ನಾವು ವಿರೋಧ ಪಕ್ಷ ಇರೋದು? ನಾನು ಕೇಳೋದು ವಿರೋಧ ಪಕ್ಷ ಇರೋದು ಇಲ್ಲ ಮೋದಿಯವರೇ ಪ್ರಧಾನಮಂತ್ರಿ ಆಗಿರಬೇಕಪ್ಪ, ನಾವು ವಿರೋಧ ಪಕ್ಷಗಳು ನೀವೇ ಪ್ರಧಾನಮಂತ್ರಿ ಆಗಿ ಅಂತ ನಾವು ಪ್ರಚಾರ ಮಾಡಬೇಕಾ? ಅವರ ಅರ್ಥ ಏನು? ಯಾವುದೇ ವಿರೋಧ ಪಕ್ಷ, ಈಗ ಮೋದಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾನೇ ಕೆಲಸ ಮಾಡೋದು, ಅಲ್ಲಿಯ ಸ್ಥಳೀಯ ಸರ್ಕಾರದ ವಿರುದ್ಧ ತಾನೇ ಅವ್ರು ಕೆಲಸ ಮಾಡೋದು. ಅವ್ರನ್ನ ತೆಗೆಯೋದಕ್ಕೆ ಅವ್ರು ಹೊರಟಿಲ್ವಾ? ಸರ್ಕಾರಗಳನ್ನು ಅವರ ಅವಧಿಯಲ್ಲಿ ಬೀಳಿಸಿಲ್ವಾ? ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸರ್ಕಾರಗಳನ್ನು ತೆಗಿತಾರೆ, ಸರ್ಕಾರಗಳನ್ನು ಮುರಿತಾರೆ, ಡಿಫೆಕ್ಷನ್ಗಳು ಮಾಡಿಸ್ತಾರೆ, ಮತ್ತು ಅವ್ರ ಮೇಲೆ ಕೇಸ್ಗಳು ಹಾಕ್ಸ್ತಾರೆ, ಜೈಲಿಗೆ ಕಳಿಸ್ತಾರೆ, ಪಾರ್ಲಿಮೆಂಟ್ ಸದಸ್ಯತ್ವದಿಂದ ಅನರ್ಹ ಮಾಡ್ತಾರೆ ಇವರೇ. ಅದು ಮಾಡಿದಾಗ ಇವರು ಪಾಪ ಭಾಳ ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಾವು ವಿರೋಧ ವ್ಯಕ್ತಪಡಿಸಿ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ಹಕ್ಕನ್ನು ನಾವು ಚಲಾಯಿಸಿದಾಗ ವಿರೋಧ ಪಕ್ಷಗಳ ಡ್ಯೂಟಿ ಅದು. ಮತ್ತು ನಾವು ಅಧಿಕಾರಕ್ಕೆ ಬರಬೇಕು ಅಂತ, ನಾವ್ಯಾಕೆ ಮೋದಿಯವರೇ ಅಧಿಕಾರದಲ್ಲಿ ಇರಬೇಕು ಅಂತ ನಾವೇ ಕೇಳ್ತೀವಿ? ನಿಮಗೆ ಲಾಜಿಕ್ಕೇ ಅರ್ಥ ಆಗೋದಿಲ್ಲ ಪ್ರಧಾನಮಂತ್ರಿಗಳು. ಅಂದರೆ ಅವರ ಮನಸ್ಥಿತಿ ಏನಂತ ಹೇಳಿದ್ರೆ, ಇವು ಯಾರು ನನಗೆ ವಿರೋಧ ಮಾಡ್ತಾರೆ ಅವರು ನನ್ನ ವಿರೋಧ ಮಾಡಬಾರ್ದು, ನಾನು ಒಬ್ಬ ಪ್ರಶ್ನಾತೀತ ವ್ಯಕ್ತಿ, ವಿರೋಧ ಪಕ್ಷಗಳು ಕೂಡ ನನ್ನನ್ನು ವಿರೋಧ ಮಾಡಬಾರ್ದು. ಪ್ರತಿಯೊಂದರಲ್ಲೂ ಕೂಡ ನೋಡಿ ನಮ್ಮನ್ನು ಎಲ್ಲರೂ ಟೀಕೆ, ಮೋದಿಯನ್ನು ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ.
ನಾನು ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಮನಸ್ಥಿತಿ ನಾನು ಮೊನ್ನೆನೂ ಕೂಡ ಹೇಳಿದ್ದೆ. ಇದು ಅವರ ಒಂದು ಅವರೊಂಥರ ಯುಗ ಪುರುಷ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ನನ್ನನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ಬೀಳ್ತವೆ, ಬರ್ತವೆ, ಹೋಗ್ತವೆ. ಆದರೆ ಈ ಥರದ ಮಾತುಗಳನ್ನು ನಾನಂತೂ ಅವರ ಒಂದು ಪರಿಕಲ್ಪನೆ, ಅವರ ಒಂದು ಈಗೋ ಏನಿದೆ, ಇದು ಅಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮತ್ತು ಹಲವಾರು ವಿಷಯಗಳನ್ನು ಕರ್ನಾಟಕದ ಬಗ್ಗೆ ಮತ್ತೆ ಅವರು ಕರ್ನಾಟಕದ ಸರ್ಕಾರ ಟೀಕೆ ಮಾಡಿದ್ರು. ಕರ್ನಾಟಕದ ಇಲ್ಲಿ ಬರೀ ಕೇಂದ್ರ ಸರ್ಕಾರದಿಂದ ಕೆಲಸ ಆಗ್ತಾ ಇದೆ, ರಾಜ್ಯ ಸರ್ಕಾರದ ಏನೋ ಕೆಲಸ ಎಲ್ಲ ಆಗ್ತಾ ಅಂತ ಭಾಷಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಕರ್ನಾಟಕ ದಿವಾಳಿ ಆಗಿದೆ ಅಂತ ಒಂದು ರೀತಿ ಹೇಳಿ, ಇಲ್ಲೆಲ್ಲ ಆಗ್ತಾ ಇರೋದು ಬರೀ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದಿಂದ ಏನು ಕೆಲಸ ಎಲ್ಲ ಆಗ್ತಾ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ನಾನು ಮತ್ತೆ ಬರ್ತೀನಿ. ಅವ್ರು ಕೆಲವು ವಿಚಾರಗಳು ಹೇಳಿದ್ರು. ನಾನು ಮುಂದಿನ 5 ವರ್ಷಕ್ಕೆ ಫ್ರೀ ರ್ಯಾಷನ್ ಕೊಡ್ತೀನಿ, ಇದನ್ನು ಮೋದಿ ಗ್ಯಾರಂಟಿ ಅಂತ ಹೇಳಿದ್ರು. ಫ್ರೀ ರ್ಯಾಷನ್ ಕೊಡುವಂಥದ್ದು ಆ್ಯಕ್ಚುಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಹಿಂದೆಯೇ ನಾನು ಮೊದಲು ಕೂಡ ಹೇಳಿದ್ದೆ, 3 ರೂಪಾಯಿಗೆ ತೊಗೊಂಬಂದಿದ್ದು ನಾವು, ಅದನ್ನು 3 ರೂಪಾಯಿ ತೆಗೆದಾಕಿದ್ದಾರೆ ಅಷ್ಟೇ. ಕರ್ನಾಟಕದಲ್ಲಿ ಫ್ರೀ ರೇಷನ್ ನಾವು ಯಾವಾಗಲೂ ಮಾಡಿದ್ದು, ನಾವು ಅದನ್ನು 7 kg ಮಾಡಿದ್ದು. ಇವರು ರಾಜ್ಯದ BJP ಬಂದು 5 kg ಮಾಡೋದು. ಇದು ಯಾವ ದೊಡ್ಡ ಗ್ಯಾರಂಟಿ? ಮತ್ತು ಅದರಿಂದ ನಾವೀಗ 10 kgವರೆಗೂ ಹೋಗಿದ್ದೀವಿ. ಇದು ಯಾವ ದೊಡ್ಡ ಗ್ಯಾರಂಟಿ ಏನಲ್ಲ. ಆ್ಯಕ್ಚುಲಿ ಈ ದೇಶಕ್ಕೆ ಅನ್ಯಾಯ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ನಗರ ಪ್ರದೇಶದಲ್ಲಿ 50% ಜನಸಂಖ್ಯೆಗೆ ಈ ಆಹಾರ ಧಾನ್ಯಗಳು ಸಿಗಬೇಕು. 3 ರೂಪಾಯಿಗೆ 2 ರೂಪಾಯಿಗೆ ಅಂತ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹೇಳಿದ್ದು. ಈಗ ಅದನ್ನು ಫ್ರೀ ಮಾಡಿದ್ದಾರೆ. ಮತ್ತು ಗ್ರಾಮೀಣ ಭಾಗದಲ್ಲಿ 67% ಕೊಡಬೇಕು ಅಂತ, 75% ಕೊಡಬೇಕು ಅಂತ ಇದೆ ಗ್ರಾಮೀಣ ಭಾಗದಲ್ಲಿ. ಇಡೀ ದೇಶದಲ್ಲಿ ಕೊಡಬೇಕು ಅಂತ. ಅದು ಒಂದೊಂದು ರಾಜ್ಯದಲ್ಲಿ ವೇರಿಯೇಷನ್ ಆಗ್ತದೆ. ಆ್ಯಕ್ಚುಲಿ ಸೆನ್ಸಸ್ ಮಾಡಿದ್ದಿದ್ರೆ ಇನ್ನೂ ಹೆಚ್ಚಿನ ಆಹಾರ ಧಾನ್ಯಗಳು ಇವ್ರು ಕೊಡಬೇಕಾಗಿದೆ. ಯಾಕಂದರೆ ಈಗ ನಾವು ಇನ್ನೂ ಕೂಡ 2011ನೇ ಸೆನ್ಸಸ್ ಮೇಲೇ ಆ ಆಹಾರ ಧಾನ್ಯಗಳು ಕೊಡ್ತಾ ಇರುವಂಥದ್ದು. 2021 ಸೆನ್ಸಸ್ ಮಾಡಲೇ ಇಲ್ಲ ಇವರು, ಮತ್ತು ಇವ್ರು ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿಲ್ಲ. ಸೊ ಇವ್ರು ಕೊಡ್ತಾ ಇರುವಂಥ ಹಣ ಏನಿದೆ, ಇವ್ರು ಕೊಡ್ತಾ ಇರುವಂಥ ಆಹಾರ ಧಾನ್ಯಗಳೇನಿದೆ ಅದು ಕಮ್ಮಿ ಆಗೋಗಿದೆ. ಜನಸಂಖ್ಯೆ ಆಧಾರ ನೋಡಿದ್ರೆ ಕಮ್ಮಿ ಆಗಿದೆ. ಆ್ಯಕ್ಟ್ ಪ್ರಕಾರ ಹೋದರೆ ಇವತ್ತು ಜನರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಿಲ್ಲ. ಆದ್ದರಿಂದ ಈ ಏನು ಅವರ ಒಂದು ಗರೀಬ್ ಕಲ್ಯಾಣ ಯೋಜನೆ ಆ್ಯಕ್ಚುಲಿ ನಮ್ಮ ಫುಡ್ ಸೆಕ್ಯೂರಿಟಿ ಯೋಜನೆ, ಅವ್ರದ್ದೇನು ಹೊಸ ಯೋಜನೆಯೇ ಅಲ್ಲ ಅದು. ಅದರಿಂದ ಇವತ್ತು ಅವರು ನಮ್ಮ ಜನರಿಗೆ ಸಿಗಬೇಕಾಗಿರೋದು ಆಹಾರ ಧಾನ್ಯಗಳು ಕೊಡ್ತಾ ಇಲ್ಲ ಅಂತ ನಾವು ಮೋದಿಯವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ. ಒಂದು ಅಲ್ಲಿ ಅನ್ಯಾಯನೇ ಇದು. ಸೊ ಯಾವುದೇ ದೊಡ್ಡ ಮಹತ್ತರವಾದಂಥ ಗ್ಯಾರಂಟಿ ಅಲ್ಲವೇ ಅಲ್ಲ ಇದು. ಆಯುಷ್ಮಾನ್ ಭಾರತ್ ಬಗ್ಗೆನೂ ಮಾತಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಬಗ್ಗೆನೂ ಅವ್ರು ಮಾತಾಡಿ ಹೇಳಿದ್ದಾರೆ, ಇದು ನಮ್ಮ ಒಳ್ಳೆಯ ಸ್ಕೀಮ್ ಅಂತ. ಇದ್ರ ಬಗ್ಗೆ ಈಗಾಗಲೇ CAG ಕೂಡ ಸಾಕಷ್ಟು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅದು ಅನುಷ್ಠಾನ ಲೋಪಗಳಾಗಿ ಅದ್ರ ಬಗ್ಗೆ ನಾನು ಈಗ ಹೇಳೋಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ ತೀರೋಗಿರೋರಿಗೆ ಇರ್ತಕ್ಕಂಥವ್ರಿಗೆ ಟ್ರೀಟ್ಮೆಂಟ್ಗಳಿಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ಹಣವನ್ನು ಕೊಟ್ಟಿದೆ. 1 ಲಕ್ಷ ಅಲ್ಲ, 1 ಕೋಟಿ ಜನರಿಗೆ ಟ್ರೀಟ್ಮೆಂಟ್ಗೆ ಕೊಟ್ಟಿದ್ದಾರೆ ಅಂತ ತೀರೋಗಿರೋ ಜನರಿಗೆ CNAG ಒಂದು 4-5 ಅಂಶಗಳು ಭಾಳ ಗಂಭೀರವಾದನ್ನು ಹೇಳಿದ್ದಾರೆ. ಅದು ನಾನು ಇನ್ನೊಂದು ಹೇಳ್ತೀನಿ. ಕರ್ನಾಟಕ ಸೀಮಿತವಾಗಿ ನಾನು ಮಾತಾಡ್ತೀನಿ. ಕಳೆದ ಈ ಸ್ಕೀಮ್ ಬಂದಿರೋ ದಿವಸದಿಂದ ಬೇಕಾದ್ರೆ ಜೆರಾಕ್ಸ್ ಕಾಪಿ ಮಾಡಿ ಕೊಟ್ಬಿಡೋಣ. ಇದಾದ್ಮೇಲೆ ಕೊಡ್ತೀನಿ, ಅವ್ರು ಕೊಟ್ಕೊಡಿ, ಅಥವಾ ವಾಟ್ಸಪ್ ಮಾಡಿಬಿಡ್ಬೋದು. ಸ್ಕೀಮ್ ಬಂದಾದ ನಂತರ ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಅವರ ಕೊಡುಗೆ, ನಮ್ಮ ಏನು ವಿಮೆ ಯೋಜನೆ ಆರೋಗ್ಯ ಕರ್ನಾಟಕ ಮತ್ತು ಆಯುಷ್ಮಾನ್ ಭಾರತಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು 1929 ಕೋಟಿ ಆ್ಯಸ್ ಆಫ್ 31 ಮಾರ್ಚ್ 1929 ಕೋಟಿ. ಕರ್ನಾಟಕ ಸರ್ಕಾರದ ಕೊಡುಗೆ ಇದಕ್ಕೆ ಕಾಂಟ್ರಿಬ್ಯೂಷನ್ 4797 ಕೋಟಿ. ಆಯಿತಾ? ಮತ್ತು ನಾವು ಆರೋಗ್ಯ ಕರ್ನಾಟಕ ಶುರು ಮಾಡಿದ್ದು ಇವರು ಆಯುಷ್ಮಾನ್ ಭಾರತ್ ಮಾಡೋದಕ್ಕಿಂತ ಮುಂಚೆನೇ. ಪರ್ಸಂಟೇಜ್ ನೀವು ಇಲ್ಲೇ ಲೆಕ್ಕ ಹಾಕಿ, ಪರ್ಸಂಟೇಜ್ ಅವ್ರದ್ದು ಇಲ್ಲೇ ಬೇಕಾದ್ರೆ ನೀವೇ ಲೆಕ್ಕ ಹಾಕ್ಬಿಡ್ಬೋದು. ಹೇಳ್ತೀನಿ ತಾಳಿ. ಪರ್ಸಂಟೇಜು ಅವ್ರದ್ದು ಈ 5 ಇಯರ್ಸಲ್ಲಿ 30%ಗಿಂತ ಕಮ್ಮಿ ಇದೆ. 29-28% ಬರ್ತಿದೆ. ನಮ್ಮದು 70%.
ಇವರು ಅದನ್ನು ಬಂದು ಇಲ್ಲಿ ನಮ್ಮ ಜನರಿಗೆ ಏನೋ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾರಲ್ಲ, ಇದು ರಿಯಾಲಿಟಿ ಏನು? ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆಯಿತಾ? ಅದು ಒಂದು. ಬೇರೆ ನೀವು ಯಾವುದೇ ಯೋಜನೆ ತಗೊಳ್ಳಿ, ಈಗ ಇನ್ನೊಂದು ನಿಮ್ಮೊಂದು ಮಾಹಿತಿ ಕೊಡ್ತೀನಿ, ಅದೇ ಪ್ರಕಾರ ಇದನ್ನು ನಿಮಗೆಲ್ಲ ಕೊಡ್ತೀನಿ. ಈ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ, ಇದರಲ್ಲಿ 2013ನೇ ಇಸ್ವಿಯಲ್ಲಿ ಏನು ಕೇಂದ್ರದ ಪಾಲಿತ್ತು ಅದರಲ್ಲಿ ಬಹುತೇಕ ಯಾವುದೇ ವೇತನದಲ್ಲಿ ಅವರು ಜಾಸ್ತಿ ಮಾಡಿಲ್ಲ. ವೃದ್ಧಾಪ್ಯ ವೇತನದಲ್ಲಿ ಅದು ನಿಮ್ಮ ಫಿಗರ್ಸೇ ಕೊಟ್ಬಿಡ್ತೀವಿ. ಬಹುತೇಕ ಯಾವುದರಲ್ಲೂ ಕೂಡ ಕೇಂದ್ರದ ಪಾಲಲ್ಲಿ ಇನ್ಕ್ರೀಸೇ ಆಗಲಿಲ್ಲ. ರಾಜ್ಯದ ಪಾಲಿನಲ್ಲಿ ಎಲ್ಲ ಒಂದು ಪಿಂಚಣಿಯಲ್ಲಿ ನಾವು ಹೆಚ್ಚು ಮಾಡಿದ್ದೇವೆ. ಆದ್ದರಿಂದ ಇವರು ಬಡ ಜನರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಎಲ್ಲ ಯೋಜನೆಗಳಲ್ಲಿ ಯಾವುದರಲ್ಲೂ ಕೂಡ ಅವರು ಹೆಚ್ಚು ಮಾಡಿಲ್ಲ. ಇವರು ಬಡ ಜನರ ಪರವಾಗಿ ಎಲ್ಲಿದ್ದಾರೆ? ಅದರ ಡಿಟೇಲ್ ಡೇಟಾ ಇದೆ, ನಾನು ಹೇಳದೇ ಬೇಕಾಗಿಲ್ಲ, ನೀವು ನೋಡ್ಕೊಳ್ಳಿ. ಆಯಿತಾ? ನೋಡಿ, ವೃದ್ಧಾಪ್ಯ ವೇತನ ಹಿಂದೆ 2013 200 ರೂಪಾಯಿ ಇತ್ತು ರಾಜ್ಯದ ಪಾಲು, ಅದು 600 ರೂಪಾಯಿ ಆಗಿದೆ ಇವತ್ತಕ್ಕೆ. ಕಳೆದ ಕ್ರಮೇಣ ಹೆಚ್ಚು ಮಾಡ್ತಾ ಇವ್ರದ್ದು 200 ರೂಪಾಯಿ ಇದ್ದು ಅದು ಒಂದು ಮಾತ್ರ 400 ರೂಪಾಯಿ ಮಾಡಿದ್ದಾರೆ. ಇಲ್ಲ, ಅದು ಜಾಸ್ತಿ ಆಗಿದೆ, 200 ರೂಪಾಯಿನೇ ಇದೆ. ನಾವು 400 ರೂಪಾಯಿ ಮಾಡೋದು. ಅದೇ ಥರ 300 ರೂಪಾಯಿ ಇದ್ದಿದ್ದು ಒಂದು ವೃದ್ಧಾಪ್ಯ ವೇತನ ಅದು 1000 ರೂಪಾಯಿಗೆ ಮಾಡೋದು, ಯಾಕಂದರೆ ಏಜ್ ಮೇಲೆ ಹೋಗಿದೆ ಅದು ಇವರು 200 ರೂಪಾಯಲ್ಲೇ ಇದೆ. ಸೊ ಯಾವ ಥರಲ್ಲೂ ಕೂಡ ಇವ್ರದ್ದು ಇನ್ಕ್ರೀಸೇ ಮಾಡಿಲ್ಲ. ವಿಧವೆ ವೇತನ 300 ರೂಪಾಯಿ ಇತ್ತು ಕೇಂದ್ರದ ಪಾಲು, ಇವತ್ತು ಕೂಡ 300. ನಮ್ದು 200 ಇತ್ತು, ಈಗ 500 ಆಗಿದೆ. ಸೊ ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಅಪ್ಪ? ಏನು ದೊಡ್ಡ ಕಾಂಟ್ರಿಬ್ಯೂಷನ್ ಇವ್ರದ್ದು? ರಾಜ್ಯಕ್ಕೆ ನಾನು ಭಾಳ ಸೇವೆ ಮಾಡಿದ್ದೀನಿ ಅಂತ ಮಾಡಿಲ್ಲ. ಮತ್ತು ಹೇಳ್ತಾರೆ ನಾವು ಬಡ ಜನರಿಗೆ ನಾವು ವಿಶೇಷವಾದ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಅವರು ಇದ್ರ ಬಗ್ಗೆನೂ ಹೇಳ್ತೀನಿ ತಾಳಿ, ಬೇರೆ ಸ್ಕೀಮ್ಸ್ ಬಗ್ಗೆನೂ ನಾನು ಹೇಳ್ತಾ ಹೋಗ್ಬೋದು. ಈಗ ಇದ್ರ ಬಗ್ಗೆ ಮನೆ ಕಟ್ತೀವಿ ಅಂತ ಹೇಳಿದ್ರು, PM ಆವಾಸ್ ಯೋಜನೆ ಬಗ್ಗೆ ಮಾತಾಡೋದು. PM ಆವಾಸ್ ಯೋಜನೆಯಲ್ಲಿ ಕೇಂದ್ರದ ಪಾಲು ಎಷ್ಟು, ರಾಜ್ಯದ ಪಾಲು ಎಷ್ಟು, ಅವ್ರು ಕೊಡ್ತಾ ಇರೋ ಹಣ ಎಷ್ಟು, ನಾವು ಕೊಡ್ತಾ ಇರೋ ಹಣ ಎಷ್ಟು, ಅದರಲ್ಲೂ ಕೂಡ ನಾವೇ ಹೆಚ್ಚು ಕೊಡ್ತಾ ಇದ್ದೀವಿ. ನಮ್ಮ ಕಾಂಟ್ರಿಬ್ಯೂಷನೇ ಜಾಸ್ತಿ, ಮನೆ ಕಟ್ಟಿರೋದು ಕೂಡ ಕಡಿಮೆ. ಮತ್ತು ಇಲ್ಲೊಂದು ನಿಮ್ಗೆ ಡೇಟಾ ಅಂತ ಕೊಡ್ತೀನಿ, ಈ PM ಆವಾಸ್ ಯೋಜನೆದು ಒಂದು ಮಾಹಿತಿ ನಿಮಗಿರಲಿ ಅಂತ ಹೇಳ್ತೀನಿ. PM ಆವಾಸ್ ಗ್ರಾಮೀಣ 2015-16ರಿಂದ ಪ್ರಾರಂಭ ಆಯಿತು. ಇದುವರೆಗೆ PM ಆವಾಸ್ ಗ್ರಾಮೀಣ 2015-16ರಿಂದ ಪ್ರಾರಂಭ ಆಗಿರೋದು. ಅದು ಹಿಂದೆ ಇಂದಿರಾ ಆವಾಸ್ ಯೋಜನೆ, ಅದೇನು ಹೊಸ ಕಾರ್ಯಕ್ರಮ ಏನಲ್ಲ, ಮರು ನಾಮಕರಣ ಅಷ್ಟೇ. 5604 ಕೋಟಿ ನಾವು ಇದುವರೆಗೂ ಖರ್ಚಾಗಿದೆ. ಆಯಿತಾ? ಇದುವರೆಗೂ 15-16ರಿಂದ ಇದುವರೆಗೂ ನಾವು ಹೇಳ್ತಾ ಇರೋದು. ಅವರು ಹೊಸ ಇದನ್ನು PM ಗ್ರಾಮೀಣ ಆವಾಸ್ ಅಂತ ಮಾಡಿದಾಗ ಅದರಲ್ಲಿ 3127 ಕೋಟಿ ರಾಜ್ಯ ಸರ್ಕಾರ. ಅದರ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ 3127 ಕೋಟಿಯಲ್ಲಿ ಮಧ್ಯದಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಸರ್ಕಾರ ಇತ್ತಲ್ಲ, ಮತ್ತು ಕುಮಾರಸ್ವಾಮಿ ಸರ್ಕಾರ ಸೇರಿಸಿದ್ರೆ ಕೇವಲ ಅದರಲ್ಲಿ 570 ಕೋಟಿ ಮಾತ್ರ ಈ ಅವಧಿಯಲ್ಲಿ ಖರ್ಚಾಯಿತು. ಮ್ಯಾಕ್ಸಿಮಮ್ ಖರ್ಚಾಗಿದ್ದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗ. ಆವಾಗ 2477 ಕೋಟಿ ನಾವು ಖರ್ಚು ಮಾಡಿದ್ದು. ಇಂಪ್ಲಿಮೆಂಟೇಷನ್ನು, ಮನೆ ಕಟ್ಟೋದು ಆವಾಗಲೇ ಜಾಸ್ತಿ ಆಗಿತ್ತು, ದುಡ್ಡು ಬಿಡುಗಡೆ ಮಾಡಿ ಕೆಲಸ ಮಾಡಿರುವಂಥದ್ದು. ಸೊ ಕಾಂಟ್ರಿಬ್ಯೂಷನ್ ನೋಡಿ, ನಮ್ಮದು 3127, ಅವ್ರದ್ದು ಹೇಳಿದ ನಾನು ಮೋದಿ ಸರ್ಕಾರದ್ದು 2477. ಆಯಿತಾ? ನಮ್ಮದೇ ಹೆಚ್ಚಿದೆ. ಅದೇ ಪ್ರಕಾರ ಈವನ್ ನಗರ ಯೋಜನೆಯಲ್ಲೂ ಕೂಡ ಅವ್ರು ಕೊಟ್ಟಿರೋ ಹಣದಲ್ಲಿ ನಾವು 1.25 ಲಕ್ಷ ಕೊಡ್ತಾ ಇದ್ದಾರೆ. ನಾವೀಗ ಅದನ್ನು ಹೆಚ್ಚು ಮಾಡಿದ್ದೀವಿ. ರಾಜ್ಯ ಸರ್ಕಾರ ಪಾಲ್ ಪ್ರತಿ ಒಂದು ಮನೆಗೆ 3.5 ಲಕ್ಷ ಆಗ್ತಾಯಿದೆ ನಗರ ಯೋಜನೆಗೆ. ಸೊ ಅವರ ಮಾತಿನಲ್ಲಿ ಜಲ್ ಜೀವನ್ ಮಿಷನ್ ತಗೊಳ್ಳಿ, ಇನ್ನೊಂದು ಬೇರೆ ಯೋಜನೆಗಳು ತಗೊಳ್ಳಿ, ಅವ್ರು ಕೊಡುವಂಥ ಕಾಂಟ್ರಿಬ್ಯೂಷನ್ನು 33% ಈ ಥರ ಕೊಡ್ತಾಯಿದ್ದಾರೆ. ಮಿಕ್ಕಿದೆಲ್ಲ ರಾಜ್ಯ ಸರ್ಕಾರ ಹಾಕೋಬೇಕು, ಅಥವಾ ಕೆಲವು ಕಡೆ ಸ್ವಲ್ಪ ಸಹಾಯಧನ ಕೊಡ್ತಾರೆ.
ಮ್ಯಾಕ್ಸಿಮಮ್ ಎಲ್ಲದರಲ್ಲೂ ಕೂಡ ನಮ್ಮ ಪಾಲೇ ಹೆಚ್ಚು. ಹಿಂದೆ ಎಲ್ಲ ಯು ಪಿ ಎ ಸರ್ಕಾರಗಳಿದ್ದಾಗ 90%, 80% ಆ ರೀತಿಯಾದಂಥ ಕೇಂದ್ರದ ಪುರಸ್ಕೃತ ಯೋಜನೆ ಕೊಡ್ತಾಯಿದ್ದಾರೆ. 70% ಈ ಥರ ಕೊಡ್ತಾಯಿದ್ರು. ಈಗ ಅದು ಇವ್ರು ಕಮ್ಮಿ ಮಾಡ್ಕೊಂಡು ಹೆಸರು ಮಾತ್ರ ಇವ್ರು ಓಡಿಸ್ತಾ ಇದ್ದಾರೆ. ಹಾಂ, ಹೆಸರು ಚೇಂಜ್ ಮಾಡಬೇಕಷ್ಟೇ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಗರೀಬ್ ಕಲ್ಯಾಣ್ ಯೋಜನೆ, ಇಂದಿರಾ ಆವಾಸ್, ರಾಜೀವ್ ಆವಾಸ್ ಯೋಜನೆಯನ್ನು PM ಆವಾಸ್ ಯೋಜನೆ, ಈ ಥರ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವರು ಬಂದ ಮೇಲೆ SC STಗೆ ಭಾಳ ಅನುಕೂಲ ಮಾಡಿಕೊಟ್ಬಿಟ್ಟಿದ್ದಾರೆ. ತುಂಬ ಇವರಿಂದ ನಾನು ಎಜುಕೇಷನ್ಗೆ, ಮೆಟ್ರಿಕ್ಯುಲೇಷನ್ಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಅಂತ ಅದನ್ನು ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಬರೋಕ್ಕೆ ಮುಂಚೆ ಕರ್ನಾಟಕದ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ನಾನು ಇನ್ನು ಹೇಳ್ತೀನಿ ನಿಮಗೆ. ಮತ್ತು ನಮ್ಮ ಸರ್ಕಾರ NDA ಬಂದ ಮೇಲೆ ವಿಶ್ವದಲ್ಲೇ ಭಾಳ ನಮ್ಮ ದೇಶಕ್ಕೆ ಹೆಸರು ಬಂದ್ಬಿಟ್ಟಿದೆ. ಮತ್ತು ಈಗ ಪ್ರಗತಿ ದಾರಿಯಲ್ಲಿದ್ದೀವಿ. ಬಂಡವಾಳ ಜನ ನಮ್ಮಲ್ಲಿ ಹೂಡಿಕೆ ಮಾಡ್ತಾಯಿದ್ದಾರೆ. ಜನರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಹೇಳ್ತಾ ಇದ್ದಾರೆ. 10 ವರ್ಷ UPA ಇದ್ದಾಗ 10 ವರ್ಷ FDI ಇತ್ತು. GDPಗೆ ಪರ್ಸೆಂಟೇಜು 1.7% ಆಫ್ GDP FDIಯಿಂದ ಬರ್ತಾಯಿತ್ತು. ಇವತ್ತದು 1.5% ಇಳಿದಿದೆ. ಆಯಿತಾ? ಮತ್ತು ಹೊಸ FDI ಇನ್ಫ್ಲೋ ದೇಶಕ್ಕೆ ಬರುವಂಥದ್ದು UPA ಅವಧಿಯಲ್ಲಿ 10ರಷ್ಟು ಜಾಸ್ತಿ ಆಗಿತ್ತು. 100 ಅಂದರೆ 10 ಟೈಮ್ಸ್ ಗ್ರೋತ್ ಆಯಿತು. ಇವರು NDAಯಲ್ಲಿ ಮೋದಿ ಸರ್ಕಾರದಲ್ಲಿ 2 ಟೈಮ್ಸ್ ಗ್ರೋತ್ ಆಗಿದೆ. FDI ಬರೋದು ದೇಶದೊಳಗಡೆ ಜಾಸ್ತಿ ಏನಾಗಿಲ್ಲ. UPAಗೆ ಹೋಲಿಕೆ ಮಾಡಿದ್ರೆ ಇವ್ರದ್ದು ಕಮ್ಮಿನೇ ಇದೆ. ಆಮೇಲೆ ಕರ್ನಾಟಕ, ಇವಾಗ ಕರ್ನಾಟಕದ ಬಗ್ಗೆ ಮಾತಾಡಿ ಹೋಗಿದ್ದಾರಲ್ಲ, ಎಲ್ಲ ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಅಂತ. ಇಡೀ ದೇಶದಲ್ಲಿ ಇವತ್ತು FDIಯಲ್ಲಿ ಕರ್ನಾಟಕ 2ನೇ ಸ್ಥಾನ, 22% ಗ್ರೋತ್ ಕರ್ನಾಟಕ. ಹೈಯೆಸ್ಟ್ ಮಹಾರಾಷ್ಟ್ರ 30%, ಸೆಕೆಂಡ್ ಕರ್ನಾಟಕ 22% ಗ್ರೋತ್ ಇದೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆಮೇಲೆ GST ಗ್ರೋತ್ ಈ ವರ್ಷ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಮಾರ್ಚ್ನಿಂದ ಜನವರಿಯಿಂದ ತೊಗೊಂಡಾಗ ನಾವು ಈಗ ಕರ್ನಾಟಕದ್ದು ಹೈಯೆಸ್ಟ್ ಇದೆ, 26% ಗ್ರೋತ್ ಆಗಿದೆ GST ಟ್ಯಾಕ್ಸ್ ಗ್ರೋತು. ಗುಜರಾತದು 15%. ಸೊ ಈ ಡೇಟಾ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಕರ್ನಾಟಕದ ಬಗ್ಗೆ ನೀವು ಬಂದು ಇದೇನೂ ಮಾಡ್ತಾಯಿಲ್ಲ, ಇವರು ಏನೂ ಕೆಲಸ ಆಗ್ತಾಯಿಲ್ಲ, ಇಲ್ಲಿ ದಿವಾಳಿ ಆಗಿದೆ, ಬರೀ ಕೇಂದ್ರ ದುಡ್ಡಿಂದ ಮಾಡ್ತಾ ಇದ್ದಾರೆ. ಅರೆ ನಮ್ಮ ದುಡ್ಡು ನೀವು ತೊಗೊಳ್ತಾ ಇದ್ದೀರಾ? ನಮ್ಮ ದುಡ್ಡು ತೊಗೊಂಡು ನೀವು ಇವತ್ತು ಅದರಲ್ಲಿ ಕಡಿಮೆ ಪಾಲು ನಮ್ಗೆ ವಾಪಸ್ ಕೊಡ್ತಾ ಇದ್ದೀರಾ. ಈ GST ಇದರೆಲ್ಲದರಲ್ಲೂ ಕೂಡ. ಮತ್ತು ಇನ್ನೊಂದು ವಿಪರ್ಯಾಸ ಏನು ಗೊತ್ತಾ, ಈ ಮನೆ ಕಟ್ಟೋದ್ರಲ್ಲಿ ಅವ್ರು ಕೊಡೋದು ಎಷ್ಟು ಕೇಂದ್ರ ಸರ್ಕಾರ ಪಾಲು ಮನೆ ಕಟ್ಟೋದ್ರಲ್ಲಿ PM ಆವಾಸ್ ಗ್ರಾಮೀಣದಲ್ಲಿ 72,000 ಇದೆ. ಅದರಲ್ಲಿ 36,000 ಕೋಟಿ ವಾಪಸ್ GST ತೊಗೊಂಡ್ಬಿಡ್ತಾರೆ. ಆ ಟೋಟಲ್ ಪ್ರಾಜೆಕ್ಟ್ ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಅಮೌಂಟ್ ಇರ್ತದೆ, ಅದರಲ್ಲಿ 36,000 18% GST. ಸೊ ಅವ್ರು ಕೊಡೋದು ಒಂದು ಕಡೆಯಿಂದ ಇನ್ನೊಂದು ವಾಪಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಅದಾಗ್ತಾ ಉಂಟು. ಸೊ ಏನು ಅವ್ರದ್ದು ಮತ್ತೆ ಅದು ಹೇಳಿದ್ರು. ಆಮೇಲೆ ಬೆಂಗಳೂರು ಬಗ್ಗೆ ಮಾತಾಡಿದ್ರು. ಏನು ಬೆಂಗಳೂರು ಇದು ಎಲ್ಲ ಮಾಫಿಯಾ ಆಗಿಬಿಟ್ಟಿದೆ, ವಾಟರ್ ಮಾಫಿಯಾ ಆಗೋಗಿದೆ. ಮೊದಲು ಇದು IT ಸಿಟಿ, ಈಗ ಟ್ಯಾಂಕರ್ ಸಿಟಿ ಅಂತ ಹೇಳ್ತಾರೆ. ಈ ಥರ ಬಂದು ಪ್ರೈಮ್ ಮಿನಿಸ್ಟರ್ ಮಾತಾಡೋದ? ಅವ್ರ ಕಡೆಯಿಂದ ಏನು ಮಾಡಿದ್ದಾರೆ? ಈ 4 ವರ್ಷ ಯಾರಿದ್ರು ಅಧಿಕಾರದಲ್ಲಿ? ಬರಗಾಲ ಬಂದಿರೋದು ಅವ್ರಿಗೆ ಗೊತ್ತಿಲ್ವಾ? ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ವಾ? ಮತ್ತು IT ಸಿಟಿ ಮಾಡಿದ್ದೇನು ಇವರ? ಸೊ ಬೆಂಗಳೂರಿಗೆ ಕೆಟ್ಟ ಹೆಸರು ತಂದುಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ಮತ್ತು ನಮ್ಮ ಮೆಟ್ರೋ ಬಗ್ಗೆನೂ ಮಾತಾಡೋದು. ನಮ್ಮ ಮೆಟ್ರೋ ಅದು ಜಾಯಿಂಟ್ ವೆಂಚರ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ ಪ್ರೈವೇಟ್ ಫಂಡಿಂಗು, ಲೋನ್ಸ್ ಎಲ್ಲ ತೊಗೊಂಡು ಮಾಡ್ತಾರೆ. ಅದ್ರಲ್ಲಿ ಇವ್ರಿಗೇನು ಸಂಬಂಧ ಇಲ್ಲ. ಕಡ್ಡಾಯವಾಗಿ ಇವರು ಶುರು ಮಾಡಿದ್ದೆ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ. ಆದ್ದರಿಂದ ಇದನ್ನು ಬಂದು ನಾನು ಮಾಡ್ತೇನೆ ಅಂತ ಹೇಳೋಕ್ಕಿದ್ದಕ್ಕೆ ಇವ್ರಿಗೆ ಯಾವುದೇ ಅರ್ಹತೆ ಇಲ್ಲ. ಯಾವುದೇ ನಾಳೆ ಮುಂದಿನ ಸರ್ಕಾರಗಳು ಬರಲಿ, ಹಿಂದೆ UPA ಸರ್ಕಾರ ಕೂಡ ಇದು ಮಾಡ್ಕೊಂಬಂದಿತ್ತು. ಅದರಿಂದ ವಾಜಪೇಯಿ ಸರ್ಕಾರ ಇದ್ದಾಗಲೂ ಕೂಡ ಅವರು ಆವಾಗ ವಾಜಪೇಯಿ ಸರ್ಕಾರದಿರಲ್ಲ, ಮನಮೋಹನ್ ಸಿಂಗಿಂದ ಸ್ಟಾರ್ಟ್ ಆಯಿತು. ಬಟ್ ಅದು ಮೂವ್ ಆಗಿತ್ತು ಅಷ್ಟೇ. ಅನಂತ್ ಕುಮಾರ್ ಅವರು ಯೂನಿಯನ್ ಮಿನಿಸ್ಟರ್ ಆಗಿದ್ದಾಗ ಅದನ್ನು ಮೂವ್ ಮಾಡಿದರು. ಸೊ ಯಾವುದೇ ಸರ್ಕಾರ ಬಂದರೆ ಮಾಡಲೇಬೇಕು.
ಮತ್ತು ನಮ್ಮ ಬೆಂಗಳೂರಿನ ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಿರ್ತದೆ. ಯಾಕಂದರೆ ನಾವು ಇದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ, ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ, ನಾವು ಇದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ನಮ್ಮ ಲ್ಯಾಂಡ್ ಎಕ್ವಿಸಿಷನ್ ನಾವು ಅದನ್ನು ಮಾಡಿಸ್ತೀವಿ. ಇದು ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ, ನಮ್ಮ ಡ್ರೈವ್ ಮೇಲೆ ನಮ್ಗೆ ಎಷ್ಟು ಬೇಕು, ನಾವು ಎಷ್ಟು ಹಣ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಇದು ಲೋನು ರೀಪೇಮೆಂಟು ನಾವೇ ಮಾಡಬೇಕು, ಗ್ಯಾರಂಟೀಸ್ ನಾವು ಕೊಡಬೇಕು, ಆಯಿತಾ. ಸೊ ಇದಕ್ಕೆ ಯಾಕೆ ಕ್ರೆಡಿಟ್ ತೊಗೊಳ್ತಾರೆ ಅವರು, ಅದನ್ನು ಹೇಳಿದ್ರು. ಆಮೇಲೆ ಇದ್ರ ಬಗ್ಗೆ SC/ST ಬಗ್ಗೆ ಮಾತಾಡಿದ್ರು. ನಮ್ಮ ಕಾಲದಲ್ಲಿ ಹೆಚ್ಚಾಗಿದೆ ಅಂತ. ಆ್ಯಕ್ಚುಲಿ ಇವ್ರ ಕಾಲದಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ SC ಸ್ಟೂಡೆಂಟ್ಸ್ಗೆ ಕಮ್ಮಿ ಆಗಿದೆ. ಅದೆಲ್ಲ ಡೀಟೇಲ್ ಬೇಕಾಗಿ ಹೇಳಿದ್ರೆ ನೀವು ಬರೀತಿರೋ ಗೊತ್ತಿಲ್ಲ. ಬಟ್ 58% ಕಮ್ಮಿ ಆಗಿದೆ 2015-16ರಿಂದ 2019-20 ನಮಗೆ ಇರುವಂಥ ಡೇಟಾ. ST ಸ್ಟೂಡೆಂಟ್ಸ್ಗೆ ಬೆನಿಫಿಷರೀಸು 8.4% ಏನಿತ್ತು ಕಮ್ಮಿ ಆಗಿದೆ, ರಿಡಕ್ಷನ್ ಆಗಿದೆ. OBC ಸ್ಟೂಡೆಂಟ್ಸ್ಗೆ 25% ಕಟ್ ಆಗಿದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು. ಸೊ ಇವರು ಹೇಳೋದೇ ಒಂದು, ಆಗ್ತಾ ಇರೋದೇ ಇನ್ನೊಂದು. ಸೊ ಮೋದಿಯವರ ಯಾವುದೇ ಒಂದು ವಿಚಾರಗಳನ್ನು ನಾವು ನೋಡಿದಾಗ ಎಲ್ಲೂ ಕೂಡ ನಮಗೆ ಕರ್ನಾಟಕದ ಬಗ್ಗೆ ನ್ಯಾಯ ಕೊಡಿಸುವ ವಿಚಾರದಲ್ಲಿ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ನು ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಮೋದಿಯವ್ರ ಭಾಷಣ ಗೊತ್ತಾಗ್ತದೆ. ಸುಮ್ಮನೆ ಹಾರಿಕೆವಾದಂಥ ಮಾತುಗಳನ್ನು ಆಡಿ ಜನರಿಗೆ ಏನೇನೋ ಅವ್ರಿಗೆ ವಿಶ್ವಗುರು, ನಾನು ವಿಶ್ವ ಇದು, ವಿದೇಶದ ಜನ ನನ್ನ ಮೇಲೆಗೆ ಅಸೂಯೆ ಇದೆ, ಇವರಿದ್ದಾರೆ, ಅದೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆದರೆ ನಿಜವಾದಂಥ ಒಂದು ಹೇಳಿಕೆಗಳು ಮಾಹಿತಿಗಳು ಅವರಿಂದ ಬರಲಿಲ್ಲ, ಅವ್ರ ಬಾಯಿಂದ ಬರಲಿಲ್ಲ. ಸೊ ಇದು ಇವತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇವತ್ತುವರೆಗೂ ರಾಜ್ಯಕ್ಕೆ ಸಿಕ್ಕಿಲ್ಲ. ನಮ್ಮ ಪ್ರಶ್ನೆಗಳು ಮೋದಿಯವರಿಗೆ ಭಾಳ ಸ್ಪಷ್ಟವಾಗಿದೆ. ತೆರಿಗೆಯಲ್ಲಿ ನಮಗೆ ಅನ್ಯಾಯ ಆಗಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬರಗಾಲ ಹಣ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಅದರ ಬಗ್ಗೆ ಉತ್ತರ ಬೇಕು. ಬಜೆಟಲ್ಲಿ ಆಗಿರುವಂಥ ಘೋಷಣೆಗಳ ಅನುದಾನಗಳು ನೀವು ಬಿಡುಗಡೆ ಮಾಡಿಲ್ಲ, ಯಾಕೆ ಕೊಟ್ಟಿಲ್ಲ? ಫೈನಾನ್ಸ್ ಕಮಿಷನ್ ಹೇಳಿರ್ತಕ್ಕಂಥ ಸ್ಪೆಷಲ್ ಗ್ರಾಂಟ್ಸನ್ನು ನೀವು ತಿರಸ್ಕಾರ ಮಾಡಿದ್ರಿ, ಯಾಕೆ ತಿರಸ್ಕಾರ ಮಾಡಿದ್ರಿ? ಇದು ಯಾವುದಕ್ಕೂ ನೀವು ಉತ್ತರ ಕೊಡ್ದೇ ನೀವು ಕೇವಲ ಬಂದು ಮೂಗಿಗೆ ತುಪ್ಪ ಸವರ್ಬಿಟ್ಟು ನೀವು ಹೋಗ್ಬಿಟ್ರೆ ಇದನ್ನು ನಂಬಕ್ಕಾಗ್ತದಾ? ನಾವು ನಿಮ್ಗೇನಾದರೂ ಶಬಾಷ್ಗಿರಿ ಕೊಡಬೇಕಾ? ನಮಗೇನಾದರೂ ನಮ್ಮ ರಾಜ್ಯಕ್ಕೆ ಅನುಕೂಲ ಆದರೆ ನಾವು ಹೇಳ್ಬೋದು. ಬಿಕಾಸ್ ಕರ್ನಾಟಕ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದೆ, ಕರ್ನಾಟಕ ನಿಮ್ಗೆ ಆದಾಯ ಕೊಡ್ತಾ ಇದೆ, ಕರ್ನಾಟಕ ನಿಮಗೆ ತೆರಿಗೆ ಕೊಡ್ತಾ ಇದೆ. ಕರ್ನಾಟಕ ಉದ್ಯೋಗ ಸೃಷ್ಟಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಹೆಚ್ಚಿದೆ ಕಂಪ್ಯಾರಿಟಿವ್ಲಿ. ಸೊ ನೀವು ನಮಗೇನು ಯಾವ ರೀತಿ ನ್ಯಾಯ ಕೊಟ್ಟಿದ್ದೀರಾ? ನಮಗೆ ಹೆದ್ದಾರಿಗಳು ನೀವು ಜಾಸ್ತಿ ಹೆಚ್ಚು ಮಾಡಿದ್ದೀರಾ ಕರ್ನಾಟಕಕ್ಕೆ. 2014ರಿಂದ 2023 ಅದನ್ನು ಬರ್ಕೊಳ್ಳಿ. 2014ರಿಂದ 2023 ಹೆದ್ದಾರಿಗಳ ರಚನೆ ಆಗಿರುವಂಥದ್ದು 1860 ಕಿಲೋಮೀಟ್ರ್. ಓಕೆ, ಗುಜರಾತ್ಗೆ ನಮಗಿಂತ ಚಿಕ್ಕ ರಾಜ್ಯ 3191. ಮಹಾರಾಷ್ಟ್ರ 12210. ಆಯಿತು, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮಹಾರಾಷ್ಟ್ರದವರು ಹೆಚ್ಚು ಕೊಡಲಿ. ಆದರೆ ನಮಗೆ 1860. ಮಧ್ಯಪ್ರದೇಶಕ್ಕೆ 4000, ಉತ್ತರ ಪ್ರದೇಶಕ್ಕೆ 4300, ಗುಜರಾತ್ಗೆ 3191. ಕರ್ನಾಟಕಕ್ಕೆ ಯಾಕೆ ಕಮ್ಮಿ ಮಾಡಿದ್ರಿ ಮೋದಿಯವರೇ? ನಿಮ್ಮ 10 ವರ್ಷದಲ್ಲಿ ಯಾಕೆ ನಮ್ಮಲ್ಲಿ ಹೈವೇಗಳಿಗೆ ನೀವು ಹೆಚ್ಚು ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿಲ್ಲ? ನೀವು ದೇಶಕ್ಕೆ ಏನು ಮಾಡಿದ್ರು ಆಮೇಲೆ ಮಾತಾಡೋಣ, ನಾವು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತೀವಿ. ಅದೇ ಥರ ಇನ್ನು ಈ ರೈಲ್ವೆ ಲೈನ್ಗಳಲ್ಲೂ ಕೂಡ ಮಾಹಿತಿ ಇದೆ. ಕರ್ನಾಟಕ ಆಗಿರೋದು ಕಮ್ಮಿನೇ. ಎಲ್ಲದರಲ್ಲೂ ಕೂಡ ಕರ್ನಾಟಕಕ್ಕೆ ನೀವು ಯಾವುದರಲ್ಲೂ ಕೂಡ ವಿಶೇಷವಾಗಿ ಏನೂ ಕೂಡ ಕೊಟ್ಟಿಲ್ಲ. ನಿಮಗೆ ದುಡ್ಡು ಸಿಕ್ಕಿದೆ, ಪೊಲಿಟಿಕಲ್ ಪವರು ಸಿಕ್ತು ಕರ್ನಾಟಕದಿಂದ. 26
6 MP ಗಳು, 25 + 1 MP ಗಳು ನಿಮ್ಮ ಜೊತೆಯಲ್ಲಿದ್ದರು. ಇಷ್ಟು MP ಗಳು ನೀವು ಪಡ್ಕೊಂಡು ಈ ರಾಜ್ಯದ ಬಗ್ಗೆ ನೀವು ತಿರುಗೂ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೊಡುಗೆ ಕರ್ನಾಟಕಕ್ಕೆ ಶೂನ್ಯ. ಅದಕ್ಕೆ ನೀವು ನಿಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಕರ್ನಾಟಕಕ್ಕೆ ಏನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಹೆಚ್ಚು ಮಾಡಿರೋದು ಕಡೆ ಅದನ್ನು ನಿಮ್ಮ ಹೆಸರು ಸೇರಿಸ್ಕೊಂಡು ನೀವು ಅದನ್ನು ತೋರಿಸ್ತೀರ ಹೊರತು ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅದಕ್ಕೆ ಉತ್ತರನೇ ಇಲ್ಲ ಅಲ್ಲ. ಸುಮ್ಮನೆ ಬಂದು ನೀವು ಜನರಿಗೆ ನಿಮ್ಮ ಲೀಡರ್ಸ್ನ ಕೂರಿಸ್ಕೊಂಡು ಏನೋ ಮಾತಾಡ್ಸ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ? ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋದು, ಅದಕ್ಕೆ ನಾವು ಚಂಬು ತೋರಿಸ್ತಾ ಇರೋದು ನಿಮಗೆ. ಈಗ ನೀವು ಕೊಟ್ಟಿರೋದು ನಮಗೆ ಚಂಬು, ಹೈವೇಯಲ್ಲಿ ಚಂಬು, ರೈಲ್ವೆಯಲ್ಲಿ ಚಂಬು, ಅನುದಾನದಲ್ಲಿ ಚಂಬು, ತೆರಿಗೆಯಲ್ಲಿ ಚಂಬು. ಅದಕ್ಕೆ ನಾವು ನಿನ್ನೆ ದೇವೇಗೌಡರು ಕೂಡ ಅದನ್ನು ತೊಗೊಂಡು ಬೇರೆ ಹತ್ರ ಮಾತಾಡೋದು. ಅಕ್ಷಯ ಪಾತ್ರೆ ಅಂತ ಹೇಳಿದ್ರು ಮೋದಿಯವರು ಬಂದ ಮೇಲೆ. ಅಕ್ಷಯ ಪಾತ್ರೆ, ಆ ಅಕ್ಷಯ ಪಾತ್ರೆ ಯಾರಿಗಿದೆಯೋ ಗೊತ್ತಿಲ್ಲ. ಕರ್ನಾಟಕಕ್ಕಂತೂ ಇಲ್ಲವೇ ಇಲ್ಲ ಮಾನ್ಯ ದೇವೇಗೌಡರೇ. ಕರ್ನಾಟಕಕ್ಕೆ ಈ ಅಕ್ಷಯ ಪಾತ್ರೆ ಇಲ್ಲವೇ ಇಲ್ಲ. ಬೇಕಾದರೆ ಗುಜರಾತ್ಗೆ ಇಟ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ, ಅದು ನಮಗಂತೂ ಇಲ್ಲ. ಸೊ ಇನ್ನೂ ಡೇಟಾ ಬೇಕಾದಷ್ಟಿದೆ, ಸ್ಟ್ಯಾಟಿಸ್ಟಿಕ್ಸ್ ಬೇಕಾದಷ್ಟಿದೆ. ಸಾಮಾನ್ಯ ಜನರಿಗೆ ಏನಾಗಿದೆ, ಸಾಲಗಳು ಎಷ್ಟು ಜಾಸ್ತಿ ಆಗಿದೆ. ಇವತ್ತು ದೇಶದಲ್ಲಿ ಸಾಲ ಸಿಕ್ಕಾಪಟ್ಟೆ ಬೆಳೆದಿದೆ. ಮೋರ್ ದೆನ್ 350 ಟೈಮ್ಸ್, 350% 10 ವರ್ಷದಲ್ಲಿ ದೇಶದ ಸಾಲ ಬೆಳೆದಿದೆ. ಆಯಿತಾ, 350% ಸಾಲ ಬೆಳೆದಿದೆ. ಈ ಸಾಲ ಬೆಳೆದಿರೋದು ಯಾರ ಕೈಗೆ ಸೇರಿದೆ? ಈ ಬೃಹತ್ ಸಾಲ. ಇದೆಲ್ಲ ಸಾಮಾನ್ಯ ಜನರಿಗೆ ಮೇಲೆ ಈ ಸಾಲ ಅಂದರೆ ಅವ್ರಿಗೇನು ಇದರಿಂದ ಪ್ರಯೋಜನ ಆಗಲಿಲ್ಲ. ಈ ದೊಡ್ಡ ಸಾಲ ಕೇಂದ್ರ ಸರ್ಕಾರ ಮಾಡಿದೆಯಲ್ಲ, ಅದೆಲ್ಲವೂ ಕೂಡ ಬಹುತೇಕ ಅದರ ಅನುಕೂಲ ದೊಡ್ಡ ಶ್ರೀಮಂತರಿಗಾಗಿದೆ. ದೊಡ್ಡ ಶ್ರೀಮಂತರಿಗಾಗಿದೆ, ಬಡ ಜನರಿಗೆ ಏನು ಕೂಡ ಕೊಟ್ಟಿಲ್ಲ. ಸೊ ನೀವು ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕೆ, ಅದಕ್ಕೆ ನಾವು ಚಂಬು ಅಂತ ಹೇಳ್ತಾ ಇರೋದು. ಇವತ್ತು ನೀವು ಇದಕ್ಕೆ ಉತ್ತರ ಮುಂದೆ ಆದರೂ ನೆಕ್ಸ್ಟ್ ವಿಸಿಟಲ್ಲಿ ಸ್ಪಷ್ಟವಾಗಿ ಮಾಹಿತಿ ಒಡನೆ ಬಿಚ್ಚಿ ನೀವು ಕರ್ನಾಟಕ, ಗುಜರಾತು, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹೋಲಿಕೆ ಮಾಡಿ ನಮಗೆ ಕೊಡಿ ಡೇಟಾ, ಏನು ಮಾಡಿದ್ದೀರಾ ಅಂತ. ಅಷ್ಟು ಹೇಳಿ ನನ್ನ ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ತೀನಿ. ಯಾಕಂದರೆ ಅವ್ರದ್ದು ಬೇರೆ ದಾರಿ ಇಲ್ಲ ಅವ್ರಿಗೆ. ಯಾಕೆಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿಲ್ಲ, ಅವರ ಪ್ರಯತ್ನ ಏನಿಲ್ಲ, ಅವರ ಸ್ವಂತ ಏನು ಹೆಸರು ಮಾಡಿಲ್ಲ. ಯಾರೂ ಕೂಡ ರಾಜ್ಯಕ್ಕೋಸ್ಕರ ಯಾವ ಒಂದು ಹೋರಾಟ ಮಾಡಲಿಲ್ಲ. ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಏನೂ ಅವ್ರ ಹೆಸರಿಲ್ಲ. ಅದಕ್ಕೆ ಅವರಿಗೆ ಮತ್ತು ಇಲ್ಲಿಯ BJPಯ ದುರಾಡಳಿತ, ರಾಜ್ಯ BJP ಹಿಂದಿನ ಸರ್ಕಾರದ ಹಿಂದಿನ ಚುನಾವಣೆಯಲ್ಲಿ ಗೊತ್ತಾಯಿತು ಅವ್ರ ಬಂಡವಾಳ ಏನು ಅಂತ. ಈಗ ಇನ್ನು ಬೇರೆ ದಾರಿ ಇಲ್ಲ ಅವ್ರಿಗೆ. ಮತ್ತು ಮೋದಿನ ಹೊಗಳದೇ ಇದ್ದರೆ ಅವ್ರಿಗೆ ಟಿಕೆಟ್ಗಳೇ ಸಿಗ್ತಾ ಇರಲಿಲ್ಲ. ಟಿಕೆಟ್ ಸಿಕ್ಕಿರೋದೇ ಮೋದಿ ಅವ್ರು ಹೊಗಳೋದಕ್ಕೆ. ಈಗ ಟಿಕೆಟ್ ಸಿಕ್ಕಿದೆ, ಅವರು ಮೋದಿಯನ್ನು ಹೊಗಳಲೇಬೇಕು. ಬಟ್ ರಿಯಾಲಿಟಿ ಬೇರೆ ಇದೆ ಅಂತ ನಾನು ಹೇಳ್ತಾ ಇರೋದು. ರಿಯಾಲಿಟಿ ಬೇರೆ. ನಮ್ಮ ರಾಜ್ಯಕ್ಕೆ ಮೋದಿಯವರಿಂದ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಲೇ ಇಲ್ಲ. ಪ್ರಮಾಣ ಬಿಡಿ, ಎಲ್ಲ ಸಂಪೂರ್ಣ ಅನ್ಯಾಯ ಆಗಿದೆ. ಅದಕ್ಕೆ ನಾವು ಕೇಳೋದು, ನೆಕ್ಸ್ಟ್ ಟೈಮ್ ನೀವೇ ಉತ್ತರ ಕೊಡಿ. ಬೇಕಾದ್ರೆ ಸೀತಾರಾಮ್ ಅವ್ರು ನಾಳೆ ಅಮಿತ್ ಶಾ ಬರ್ತಾ ಇದ್ದಾರೆ, ಅವರೇ ಉತ್ತರ ಕೊಡಿ. ಸುಮ್ಮನೆ ಟೋಟಲಾಗಿ ಹೇಳ್ಬಿಡ್ತಾರೆ. ಟೋಟಲಾಗಿ ಎಲ್ಲ ರಾಜ್ಯಕ್ಕೆ ದುಡ್ಡುಗಳು ಹೋಗಲೇಬೇಕು. GDP ಗ್ರೋತ್ ಆಗ್ತದೆ, ಬಜೆಟ್ ಗ್ರೋತ್ ಆಗ್ತದೆ, ಅದರ ಪ್ರಕಾರ ಇನ್ಕ್ರೀಸ್ ಬಂದೇ ಬರ್ತದೆ. ಇವಾಗ ಹಿಂದೆ ಇದ್ದಂಥ 10 ವರ್ಷದ ಹಿಂದೆ ಇದ್ದಂಥ ಬಡ್ಜೆಟ್ ಸೈಜು ಇವತ್ತಿನ ಸೈಜ್ಗೂ ವ್ಯತ್ಯಾಸ ಇರ್ತದೆ, ಅದು ಬೇರೆ. ಆದರೆ ಈ ಥರ ಡೇಟಾ ಕೊಡಲಿ ನಮಗೆ, ಮತ್ತು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿಕೊಡ್ಲಿ. ಬೇಕಾದ್ರೆ ಅಮಿತ್ ಶಾ ಬಂದು ಹೇಳಿ ಗುಜರಾತ್ಗೆ ಏನು, ಕರ್ನಾಟಕಕ್ಕೆ ಏನು, ಆವಾಗ ಹೌದಪ್ಪ ನೀವು ನ್ಯಾಯ ಮಾಡಿದ್ರೆ ಅಂತ ಹೇಳೋಣ. ನೋಡಿ ಇವತ್ತು ನೋಡಿ ಏನಾಗಿದೆ, ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷದಲ್ಲಿ
ಯಾರೂ ಕೂಡ ಮೋದಿ ತಪ್ಪು ಮಾಡಿದ್ದಾರೆ ಅಂತ ಈ ಮಾಧ್ಯಮದಲ್ಲಿ ಬರಲೇ ಇಲ್ಲ. ಅದು ಜನರಿಗೆ ರಿಯಾಲಿಟಿ ಗೊತ್ತಾಗೋದಕ್ಕೆ ಆಗಲಿಲ್ಲ. ನಿಜಾಂಶ ಏನು ಅಂತ ಗೊತ್ತಾಗಲಿಕ್ಕೆ ಆಗಲಿಲ್ಲ. ಅದೇ ರಿಯಾಲಿಟಿ ಏನಂತ ಹೇಳಿದ್ರೆ, ಇವರು ಹೇಳಿರ್ತಕ್ಕಂಥ ಯಾವ ಮಾತು ಉಳಿಸ್ಕೊಂಡಿಲ್ಲ. ರೈತರು ಆದಾಯ ದುಪ್ಪಟ್ಟಾಗಿಲ್ಲ. ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ಇವರು ಹೇಳಿದಂಥ ಉದ್ಯೋಗ ಸೃಷ್ಟಿ ಆಗಿಲ್ಲ. ಅದರಿಂದ ರಿಯಾಲಿಟಿ ಬೇರೆ ಇದೆ. ಜನನೂ ಕೂಡ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಮೆಸೇಜ್ ಹೋಗ್ತಾ ಇದೆ. ಜನರಿಗೆ ಈಗ ಅದು ಮುಟ್ತಾ ಇದೆ, ಈಗ ಗೊತ್ತಾಗ್ತಾ ಇದೆ. ಬರೀ ಇವರು ಇಮೋಷನಲ್ ಇಶ್ಯೂ ಪ್ರತಿಯೊಂದರಲ್ಲೂ ಕೂಡ ಹುಡುಕ್ತಾ ಇರ್ತಾರೆ. ಯಾರಾದರೂ ಸತ್ತೋಗಲಿ, ಯಾರೋ ಒಂದು ಘಟನೆ ನಡೀಲಿ, ಒಂದು ಜಾತಕ ಪಕ್ಷಿಗಳ ಥರ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಅದು ಸಿಕ್ಕಿದ್ರೆ ಸಾಕು ಅಂತ ಅದನ್ನು ದೊಡ್ಡ ಇಶ್ಯೂ ಮಾಡ್ಬೇಡ, ಯಾಕಂದರೆ ಅವ್ರು ಬೇರೆ ಇಶ್ಯೂಸ್ ಇಲ್ಲ. ಸೊ ಈಗ ಏನಾಗಿದೆ, ಇಡೀ ದೇಶದಲ್ಲೇ ಬದಲಾವಣೆ ಆಂತರಿಕವಾಗಿ ಆಗ್ತಾ ಇದೆ. ಆದ್ದರಿಂದ ಈ ಸಲ 200 ಸೀಟು ಕೂಡ ಬರೋದಕ್ಕೆ ಕಷ್ಟ ಆಗಿದೆ. ಅದಕ್ಕೆ ಈ ಥರ ಪರದಾಡ್ತಾ ಇದ್ದಾರೆ BJPಯವರು. ಅವ್ರಿಗೂ ಕೂಡ ಗೊತ್ತಿದೆ ಇವತ್ತು ಪರಿಸ್ಥಿತಿ ಏನು ಅಂತ. ಆದ್ದರಿಂದ ಈಗ ಹೇಗಾದರೂ ಮಾಡಿ ಗೆಲ್ಲಬೇಕು ನಾವು ಅಂತ ಹೇಳಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನನಗೆ ನಂಬಿಕೆ ಇದೆ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಉಳಿಬೇಕು. ಸರ್ಕಾರಗಳು ಬರುತ್ತೆ ಹೋಗ್ತದೆ, ಪ್ರಧಾನಮಂತ್ರಿಗಳು ಆಗ್ತಾರೆ ಹೋಗ್ತಾರೆ, ಆದರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಬೇಕು. ಮತ್ತು ಮಾಧ್ಯಮದ ಒಂದು ಸ್ವಾತಂತ್ರ್ಯ ಅದು ಭಾಳ ಪ್ರಮುಖ. ಇವತ್ತು ಮಾಧ್ಯಮದ ಸ್ವಾತಂತ್ರ್ಯ ಎಷ್ಟು ಕಮ್ಮಿ ಆಗಿದೆ ಅಂತ ಕೂಡ ಒಂದು ಡೇಟಾ ಇದೆ. ನಮ್ಮದು ವಿಶ್ವದಲ್ಲೇ ಭಾರತದ ಒಂದು ಮಾಧ್ಯಮದ ಸ್ವಾತಂತ್ರ್ಯದ ಸೂಚ್ಯಾಂಕ ಏನಿದೆ ಅದು ಭಾಳ ಕಮ್ಮಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಾವು 180 ರಾಷ್ಟ್ರಗಳಲ್ಲಿ 105ನೇ ಸ್ಥಾನದಲ್ಲಿದ್ದು, ಈಗ 161ನೇ ಸ್ಥಾನದಲ್ಲಿದ್ದೀವಿ. ಇದು ವಿಶ್ವ ಮಾಧ್ಯಮದ ವರದಿ ಒಂದು ಸಮಿತಿ ಇದೆ, ಅವ್ರು ಹೇಳಿರುವಂಥದ್ದು. ಸೊ ಇದೆಲ್ಲ ಉಳಿಬೇಕು. ಸರ್ಕಾರಗಳು ತಪ್ಪು ಮಾಡಿದಾಗ ಮಾಧ್ಯಮಗಳು ಎತ್ತಿ ಬಹಿರಂಗವಾಗಿ ಗಟ್ಟಿಯಾಗಿ ಹೇಳಬೇಕು. ಯಾರೇ ಇರಲಿ, ನಾವು ತಪ್ಪು ಮಾಡೋದು ನಮ್ಮನ್ನು ಬಿಡಬಾರ್ದು ನೀವು. ಅದೇ ಮೋದಿ ಅವ್ರನ್ನ ನಾವು ಯಾರೂ ಅವ್ರಿಗೆ ಪ್ರಶ್ನೆ ಮಾಡಲಿಲ್ಲ. ಬಟ್ ಅದೇ ಏನಾಗಿದೆ, ಅವ್ರಿಗೂ ಕೂಡ ಈ ಭ್ರಮೆ ಲೋಕದಲ್ಲಿ ಇದ್ದಾರೆ. ಈಗ ಕೆಲವರು ಇರ್ಬೋದು, ಮತ್ತು ಆ ಭ್ರಮೆಯನ್ನು ಸೃಷ್ಟಿ ಮಾಡೋಕೆ ಕೊಟ್ಟಿದ್ದಾರೆ. 400 ಗೆಲ್ತೀವಿ, 370 ಗೆಲ್ತೀವಿ ಅಂತ. ಆದರೆ ಈ ಸಲ ಅಚ್ಚರಿಯ ರಿಸಲ್ಟ್ ಬರ್ತದೆ ಕರ್ನಾಟಕ ಮತ್ತು ದೇಶದಲ್ಲೇ. ನೋಡಿ, ನಾವು ನಮ್ಮ ಸರ್ವೆಗಳು ಮಾಡಿದ್ದೀವಿ, ಆಯಿತಾ. ನಮಗೆ ಕಾನ್ಫಿಡೆನ್ಸ್ ಅಂತೂ ಇದೆ, ನಮ್ಮ ಕಾರ್ಯಕರ್ತರಲ್ಲಿ ಕಾನ್ಫಿಡೆನ್ಸ್ ಇದೆ. ನಾವು ವೋಟರ್ಸ್ ಹತ್ರ ಹೋಗ್ತಾ ಇದ್ದೀವಿ. ವೋಟರ್ಸ್ ರಿಯಾಕ್ಷನ್, ನಾನೀಗ ದಕ್ಷಿಣ ಕನ್ನಡ ಉಸ್ತುವಾರಿ, ಅಲ್ಲೂ ನಾನು ಮೊನ್ನೆನೂ ಅಲ್ಲಿದ್ದೆ, ನಿನ್ನೆ ಬೆಳಗ್ಗೆ ಬಂದೆ ಮತ್ತು ಹಿಂದೆನೆಲ್ಲ ಹೋಗಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾರೆ, ನಮ್ಮ ಮನೆಗಳಿಗೆ ಹೋದಾಗ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಮನೆ ಒಳಗಡೆ ಬನ್ನಿ ಅಂತ ಹೇಳ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಒಳ್ಳೆಯ ರಿಯಾಕ್ಷನ್ ಇದೆ. ಈ ಥರ ರಿಯಾಕ್ಷನ್ ನಾವು ಯಾವತ್ತೂ ನೋಡಿರಲಿಲ್ಲ. ಜನರ ರಿಯಾಕ್ಷನ್ ಭಾಳ ಚೆನ್ನಾಗಿದೆ. ಸೊ ಇದು ಒಂದು ರಿಯಾಲಿಟಿ ಇದೆ. ಮತ್ತು ನಮ್ಮ ಆಂತರಿಕ ಸರ್ವೆಗಳು ನಾವು ಮಾಡ್ಕೊಂಡಿದ್ದೀವಿ, ಅದರಲ್ಲೂ ಕೂಡ ನಮಗೆ ಭಾಳ ಪಾಸಿಟಿವ್ ಇದೆ. ನಂಬರ್ಸ್ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಇನ್ನೇನು ಎಲೆಕ್ಷನ್ ಆಗಲಿ. ಬಟ್ ನಮಗೆ ಒಂದು 15 ಸೀಟಲ್ಲಿ ಖಂಡಿತವಾಗಿಯೂ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ. 15 ಸೀಟ್ ಖಂಡಿತವಾಗಿ ನಾವು ಗೆಲ್ತೀವಿ. CM ಅವ್ರಿಗೆ ಇನ್ನೂ ಹೆಚ್ಚು ಮಾಹಿತಿ ಇರ್ಬೋದು. ನನಗಿರುವಂಥ ಒಂದು ಅಂದಾಜಾಗಿ ನಾನು ಹೇಳ್ತಾ ಇರೋದು, CM ಅವ್ರಿಗೆ ಇನ್ನೂ ಹೆಚ್ಚು ಮಾಹಿತಿ ಇರ್ತದೆ. ಅದು ಗೊತ್ತಿಲ್ಲ ನನಗೆ. ಯಾವುದೋ BJPಯ ನನಗಿರುವಂಥ ಮಾಹಿತಿ, BJPಯ ಕಚೇರಿಯಿಂದ ಬಂದಿರುವಂಥ ದುಡ್ಡು ಅಂತ ನನಗೆ ಹೇಳಿದ್ರು ನಿನ್ನೆ ರಾತ್ರಿ. ಅದು ಮೈಸೂರಿಗೆಲ್ಲೋ ಕಳಿಸ್ತಾ ಇದ್ರು ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಇಟ್ ಈಸ್ ಕನೆಕ್ಟೆಡ್ ಟು ಭಾರತೀಯ ಜನತಾ ಪಾರ್ಟಿ. 2 ಕೋಟಿ ಬಹುಶಃ ಕೃಷ್ಣ ಬೈರೇಗೌಡನ ಪ್ರೆಸ್ ಮೀಟ್ ಮಾಡಿದ್ರು, ಅದೇ ಹೇಳಿದ್ರಾ? ಓಕೆ. ಯಾರಿಗೆ ವಾಪಸ್ ಕೊಡಿ ಅಂತ ನೋಡಿ. ತೆರಿಗೆ ಇಲಾಖೆ ಈಗ ನಿಮ್ಗೆ ಇಲ್ಲೇ ಗೊತ್ತಾಯ್ತಲ್ಲ, ಬೇರೆಯವರು ಯಾರೋ ದುಡ್ಡು ಹಿಡ್ದಿದೆ ಅದನ್ನು ಬಿಡ್ತಾ ಇದ್ದಾರೆ ತೆರಿಗೆ ಇಲಾಖೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ.
ಈ ಇದಾಯ್ತಲ್ಲ, ಈ ಮೋದಿಯವರು ಎಷ್ಟು ಮಹಾನ್ ಸುಳ್ಳುಗಾರ ಅಂತ ಒಂದು ಹೇಳೋದಕ್ಕೆ, ಅವ್ರು ಡಿಮಾನಿಟೈಸ್ ಮಾಡಿದಾಗ ಕರೆನ್ಸಿ ಏನಿತ್ತು ಅವ್ರು ಹೇಳಿದ್ರು ಎಲ್ಲ ಕ್ಯಾಶ್ಲೆಸ್ ಆಗೋಗ್ತದೆ, ಅದಕ್ಕೋಸ್ಕರ ನಾನು ತೊಗೊಂಬಂದಿದ್ದೀನಿ ಅಂತ ಹೇಳಿ 2000 ಆ್ಯಂಡ್ ಡಿಮಾನಿಟೈಸ್ ಮಾಡಿದಲ್ಲ 2017 ಏನೋ ಮಾಡಿದ್ರು, 2017. ಆವಾಗ 17.91 ಲಕ್ಷ ಕ್ಯಾಶು ರೊಟೇಷನಲ್ಲಿತ್ತು. 17.91 ಲ್ಯಾಕ್ಸ್ ಸರ್ಕ್ಯುಲೇಷನಲ್ಲಿತ್ತು. ಈಗ ಸರ್ಕ್ಯುಲೇಷನ್ ಎಷ್ಟಿದೆ ಗೊತ್ತಾ? ಕ್ಯಾಶ್ 35.21 ಲಕ್ಷ ಕ್ಯಾಶು ಸರ್ಕ್ಯುಲೇಷನಲ್ಲಿದೆ. ಡಬಲ್ ಆಲ್ಮೋಸ್ಟ್. ಡಿಮಾನಿಟೈಸ್ ಆದಮೇಲೆ ಈ ಕ್ಯಾಶು, ಬಡವ್ರ ಕ್ಯಾಶು, ಎಲ್ಲರ ಕ್ಯಾಶು ಎಲ್ಲೋಯ್ತೋ ಗೊತ್ತಿಲ್ಲ, ಬಟ್ ಅದು ವಾಪಸ್ ಸರ್ಕ್ಯುಲೇಷನಲ್ಲಿದೆ. ದಟ್ ಡಬಲ್ ಆಗಿದೆ, 35.21 ಲ್ಯಾಕ್ಸ್. ಸೊ ಇದಕ್ಕಿಂತ ಪ್ರೂಫ್ ಬೇಕಾ? ಮೋದಿಯವ್ರು ಏನು ಹೇಳಿದ್ರು? ಇದನ್ನ ಡಿಮಾನಿಟೈಸ್ ಮಾಡಿರ್ತಕ್ಕಂಥ ಸರಿಯಾದ ನಿರ್ಧಾರ ಅಂತ ನಿಮ್ಗೆ ಅನಿಸಿದ್ರೆ ನನಗೆ ಗಲ್ಗೇರಿಸಿ ಅಂತ ಹೇಳಿದ್ರು. ಗಲ್ಗೇರಿಸಿ 150 ದಿವಸ ಒಳಗಡೆ ನಿಮ್ಗೆ ಅನ್ನಿಸ್ದೇ ಹೋದರೆ ಇದು ಸರಿಯಾದ ತೀರ್ಮಾನ ಅಲ್ಲ ಅಂತ ನನಗೆ ಗಲ್ಗೇರಿಸಿ ಅಂತ ಅವರೇ ಹೇಳಿದ್ದಾರೆ. ಗೋವಾದಲ್ಲೋ ಪೂನಾದಲ್ಲೋ ಭಾಷಣದಲ್ಲಿ ಏನಾಯ್ತದು? ಅದನ್ನು ಯಾರು ಕೇಳ್ತಾರೆ ಅವ್ರಿಗೆ? ಇದುವರೆಗೆ ಯಾರು ಕೇಳಿದ್ರೆ ನೀವು ಯಾಕೆ ಮಾಡಿದ್ರಿ ಡಿಮಾನಿಟೈಸ್ ಅಂತ? ಯಾರು ಅವ್ರಿಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಸೊ ಇದು ಇನ್ನೊಂದು ಪ್ರೂಫು ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ನೋಡಿ, ವೈಯಕ್ತಿಕ ಕಾರಣಗಳಿಂದ ಯಾರ್ಯಾರೋ ಏನೇನೋ ಮಾಡಿದಾಗ ಅದು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಕಡೆ ನಡೀತಾ ಇರ್ತದೆ. ಕ್ರೈಮ್ ಇದ್ದೇ ಇದೆ. ಕ್ರೈಮ್ ಫ್ರೀ ಕಂಟ್ರಿ ನಾವೇನಾಗಿದ್ದೀವಿ ಅಂತ ನಾವೇ ಹೇಳ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟಿದೆ, ಗುಜರಾತಲ್ಲಿ ಎಷ್ಟಿದೆ ಕ್ರೈಮ್ ರೇಟು, ಎಲ್ಲ ಕಡೆ ಒಂದು ಪರಿಶೀಲನೆ ಮಾಡಿ. ಈ ಥರ ತಪ್ಪುಗಳು ಈ ಥರ ಯಾರಾದರೂ ಮಾಡಿದಾಗ ಅವ್ರನ್ನ ಹಿಡಿದು ಹಾಕಿ ಅವ್ರಿಗೆ ಶಿಕ್ಷೆ ಆಗುವಂಥದ್ದನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಮತ್ತು ಇದು ಕಾನೂನು ಸುವ್ಯವಸ್ಥೆ ಯಾವಾಗ ಸರ್ಕಾರದ ತಪ್ಪಿನಿಂದ ಅಥವಾ ಬೇರೆ ಬೇರೆ ಸನ್ನಿವೇಶಗಳು ಬಂದಾಗ ಮುಂಜಾಗ್ರತೆ ವಹಿಸ್ದೇ ವೈಫಲ್ಯವನ್ನು ನಮ್ಮಿಂದ ವೈಫಲ್ಯ ಆದಾಗ ಅದು ನಮ್ಮ ಹೊಣೆ. ಇದು ಯಾರ್ದೋ ಒಬ್ಬರು ವೈಯಕ್ತಿಕ ವಿಚಾರ, ಅವನೇನೋ ಬಂದು ಮಾಡಿದ್ದಾನೆ. ಆ ಗದಗ್ನಲ್ಲೂ ಕೂಡ ಯಾವುದೋ ಒಂದು ಪರ್ಸನಲ್ ವಿಚಾರನೇ ಅದು ಏನಾಗಿದೆ, ಯಾಕಂದರೆ ಅದನ್ನು ಪತ್ತೆ ಹಚ್ಚಬೇಕು. ನನಗೆ ಗೊತ್ತಿಲ್ಲ ಏನು ಅಂತ. ಅದು ಮಾಡಬಾರ್ದು. ಕ್ಯಾಂಪಸ್, ಈಗ ನಮ್ಮ ಪೊಲೀಸ್ ಎಲ್ಲ ಕಡೆ ಕ್ಯಾಂಪಸ್ಸಲ್ಲಿ ನಿಲ್ಸೋಕ್ಕಾಗ್ತದೆ? ಆಗಲ್ಲ. ಸೊ ಬಟ್ ಎಲ್ಲೋ ಒಂದು ಕಡೆ ಇನ್ಸಿಡೆಂಟ್ ಆಗ್ತದೆ, ಅಲ್ಲಿ ನಮಗೆ ಮೊದಲೇ ಮಾಹಿತಿ ಇರ್ತದೆ. ಯಾವುದೋ ಒಂದು ಬೇರೆ ಒಂದು ಟೆರರಿಸಮ್ ಆಗ್ತದೆ, ಯಾವುದೋ ಒಂದು ಆ ಥರ ನಮಗೆ ಮಾಹಿತಿ ಸಿಗ್ತದೆ, ನಾವು ಕ್ರಮ ತಗೊಳ್ಳೋ, ಅದು ನಮ್ಮ ವೈಫಲ್ಯ. ಬಟ್ ಕಾನೂನು ಸುರಕ್ಷತೆ ಮಾಡುವಂಥದ್ದು ಖಂಡಿತ ನಮ್ಮ ಜವಾಬ್ದಾರಿ, ಅದು ಮಾಡಬೇಕು, ಇಲ್ಲ ಅಂತ ಹೇಳೋಲ್ಲ. ಮಾಡಲಿ. ಈವನ್ ಪ್ರತಿಭಟನೆ ಯಾಕೆ ನಾನು ಹೇಳ್ತಲ್ಲ ಮೊದಲೇ, ಅವ್ರಿಗೆ ಇಂಥದ್ದಕ್ಕೆ ಕಾಯ್ತಾ ಇರ್ತಾರೆ. ಈಗ ಹಿಂದೆನೂ ಕೂಡ ಎಷ್ಟೋ ಜನ ಈ ಥರ ಇನ್ಸಿಡೆಂಟ್ಸ್ ಆಗಿದೆ. ಆವಾಗ ಅವ್ರು ಯಾಕೆ ರಿಯಾಕ್ಟ್ ಮಾಡಲಿಲ್ಲ? ಇದಕ್ಕೆ ಮಾತ್ರ ಯಾಕೆ ರಿಯಾಕ್ಟ್ ಮಾಡ್ತಾರೆ? ಯಾಕಂದರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಜನ ಇನ್ನೂ ಕೂಡ ಒಬ್ಬರ ಮೇಲೆ ಒಬ್ಬರು ದ್ವೇಷ ಹೆಚ್ಚಾಗಬೇಕು. ದ್ವೇಷವನ್ನು ಹೆಚ್ಚು ಮಾಡಿದ್ರೆ ಅವ್ರ ಅಜೆಂಡಾ. ಆಗ ನೋಡೋಕೆ ಹೋದರೆ ಅತಿ ದೊಡ್ಡ ಫೇಲಿಯರು ದೇಶದಲ್ಲಿ ಆಗಿರುವಂಥದ್ದು ಸರ್ಕಾರದಿಂದ ಪುಲ್ವಾಮಾ. ಇದುವರೆಗೂ ಅದಕ್ಕೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಒಂದು ರಿಪೋರ್ಟೇ ಕೊಟ್ಟಿಲ್ಲ, ಯಾಕಾಯಿತು ಏನಾಯಿತು ಅಂತ. ಆವತ್ತಿನ ಗವರ್ನರ್ ಅವರೇ ಹೇಳ್ಬಿಟ್ಟಿದ್ದಾರೆ. ಯಾರು ಆ ಜಮ್ಮು ಕಾಶ್ಮೀರ ಗವರ್ನರ್ ಇದ್ರು ಅವರೇ ಹೇಳಿದ್ರು, ಇವ್ರಿಗೆ ಅಂಬಾನಿಯವರ ಮದುವೆಗೆ ಎಲ್ಲ ರೀತಿಯ ಇಂಡಿಯನ್ ಏರ್ಫೋರ್ಸಿನ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅವತ್ತು ಪಾಪ ನಮ್ಮ CRPF ಜವಾನ್ಗಳು ಇಂಟೆಲಿಜೆನ್ಸ್ ಇದ್ದರೂ ಕೂಡ ಅವ್ರನ್ನ ಏರ್ಲಿಫ್ಟ್ ಮಾಡಿರಿ, ಅವರು ರೋಡಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ರು ಕೂಡ CRPFನ ಬೆಟಾಲಿಯನ್ಸ್ಗಳನ್ನು ಏರ್ಲಿಫ್ಟ್ ಮಾಡ್ದೇ ಆ ರಸ್ತೆಯಲ್ಲೇ ಕಳಿಸ್ಕೊಟ್ರು. ಅದಕ್ಕೆ ಸುರಕ್ಷತೆಯೂ ಕೂಡ ಕೊಡಲಿಲ್ಲ. ಅದು ಇಟ್ ಇಸ್ ದ ಫೇಲಿಯರ್ ಆಫ್ ದ ಗೌರ್ಮೆಂಟ್. ನೋಯಿಂಗ್ ಇಂಟೆಲಿಜೆನ್ಸ್, ನೋಯಿಂಗ್ ದಿ ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಡದೇ ಇದ್ದಾಗ ಅದು ಫೇಲಿಯರ್. ಅದು ಓಕೆ, ಥ್ಯಾಂಕ್ ಯು. ಅದು ಒಂದು
ಯಾಕಂದರೆ ನಮಗೆ ಈ ಕರಾಳ ದಿವಸಗಳೇ 10 ದಿವಸ 10 ವರ್ಷ ಕೆಟ್ಟ ಕಾಲ. ಖಂಡಿತವಾಗಿಯೂ ಸ್ವಾತಂತ್ರ್ಯ ಒಂದು ಹಕ್ಕುಗಳನ್ನು ಕಿತ್ಕೊಳ್ಳುವಂಥದ್ದು ಇದಲ್ಲ, ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇರುವಂಥದ್ದು. ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತಿನ ದಿವಸ ಕುಸಿದಿದೆ. ಸಂಸ್ಥೆಗಳನ್ನು ಇವತ್ತಿನ ದಿವಸ ಅದನ್ನು ದುರ್ಬಲ ಮಾಡಿದ್ದಾರೆ, ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅದು ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಮಾಧ್ಯಮದ ಸ್ವಾತಂತ್ರ್ಯವನ್ನು ಅದನ್ನು ಇವತ್ತು ಸ್ವಾತಂತ್ರ್ಯನೇ ಇಲ್ಲದೇ ಇರೋವಂಥ ರೀತಿಯಲ್ಲಿ ಮಾಡಿದ್ದಾರೆ. ಎಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ನಿರಪರಾಧಿಗಳನ್ನ ಜೈಲಿಗೆ ಹಾಕಿದ್ದಾರೆ. ಪಾಪ ಎಷ್ಟೋ ಜನರ ಪಾಪ ಯಾವುದಾವುದೋ ವಿಷಯಗಳಿಗೆ ಅವರು ಇವತ್ತಿನ ದಿವಸ ಸಂಕಷ್ಟದಲ್ಲಿದ್ದಾರೆ. NGOಗಳು, ಬೇರೆ ಬೇರೆ ಸಂಸ್ಥೆಗಳು ಎಲ್ಲರೂ ಕೂಡ. ಸೊ ಇದು ಶನಿ ಅಂತ ಹೇಳಿದ್ರೆ ಏನು, ನಮಗೆ ಕೆಟ್ಟ ಕಾಲ, ಈ ದೇಶಕ್ಕೆ ಕೆಟ್ಟ ಕಾಲ ಕಳೆದ 10 ವರ್ಷ. ಅದಕ್ಕೆ ಅವ್ರು ಹೇಳಿದ್ರೆ ತಪ್ಪೇನೂ ಇಲ್ಲ. ರಮೇಶ್ ಕುಮಾರ್ ಹೇಳಿದ್ರಲ್ಲಿ ಥ್ಯಾಂಕ್ ಯು. ಟೀ ಅದು ಕೊಟ್ರಾ? ಕೊಡಿ ಬನ್ನಿ, ಟೀ ಆದರೂ ಕುಡಿಯೋಣ.